ಹಲೋ ಎವ್ರಿವನ್. 50ನೇ ಪ್ರಶ್ನೆಯನ್ನ ನೋಡೋಣ. ಶೂನ್ಯತೆಗಳು ವರ್ಗಮೂಲ 3 ಮತ್ತು ಮೈನಸ್ ವರ್ಗಮೂಲ 3 ಆಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ನಮಗೆ ಶೂನ್ಯತೆಗಳು ಅಂದ್ರೆ ಆಲ್ಫಾ ಬೆಲೆ ವರ್ಗಮೂಲ 3 ಹಾಗೂ ಬೀಟಾ ಬೆಲೆ ಮೈನಸ್ ವರ್ಗಮೂಲ 3 ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ಫಾ ಮತ್ತೆ ಬೀಟಾವನ್ನ ಕೊಟ್ಟಾಗ ನಾವು ಸಮೀಕರಣವನ್ನ ರಚನೆ ಮಾಡೋದು ಹೇಗೆ? ಸೊ ಸಾಮಾನ್ಯವಾಗಿ ಸಮೀಕರಣ ಎಕ್ಸ್ ಮೈನಸ್ ಆಲ್ಫಾ ಇನ್ನೊಂದು ಎಕ್ಸ್ ಮೈನಸ್ ಬೀಟಾ ಈ ರೂಪದಲ್ಲೇ ಇರುತ್ತೆ. ಹಾಗಾಗಿ ನಾವಿಲ್ಲಿ ಒಂದು ಅಪವರ್ತನವನ್ನ ಎಕ್ಸ್ ಮೈನಸ್ ವರ್ಗಮೂಲ 3 ಅಂತ ಬರ್ಕೊಂಡ್ರೆ ಇನ್ನೊಂದು ಎಕ್ಸ್ ಮೈನಸ್ ಮೈನಸ್ ವರ್ಗಮೂಲ 3 ಅಂತ ಆಗತ್ತೆ. ಸೊ ಇದು ಎಕ್ಸ್ ಮೈನಸ್ ವರ್ಗಮೂಲ 3 ಒಂದಾದ್ರೆ ಇನ್ನೊಂದು ಅಪವರ್ತನ ಎಕ್ಸ್ ಪ್ಲಸ್ ವರ್ಗಮೂಲ 3 ಅಂತ ಆಗತ್ತೆ. ಸೊ ಇದನ್ನ ನಾವು ಗುಣಾಕಾರ ಮಾಡ್ತಾ ಹೋದಾಗ ಎಕ್ಸ್ ಇಂದ ಎಕ್ಸ್ ಪ್ಲಸ್ ವರ್ಗಮೂಲ 3 ನಂತರ ವರ್ಗಮೂಲ ಮೈನಸ್ ವರ್ಗಮೂಲ 3ರಿಂದ ಎಕ್ಸ್ ಪ್ಲಸ್ ವರ್ಗಮೂಲ 3 ಇದನ್ನ ನಾವು ಹೀಗೆ ಗುಣಾಕಾರವನ್ನ ಬ್ರಾಕೆಟ್ ಓಪನ್ ಮಾಡಿ ಗುಣಾಕಾರವನ್ನ ಮಾಡ್ತಾ ಹೋದ್ರೆ ಇಲ್ಲಿ ಎಕ್ಸ್ ಇಂದ ಮತ್ತೆ ಗುಣಾಕಾರ ಆಗತ್ತೆ ಪ್ರತಿಯೊಂದು ಪದವು ಕೂಡ. ಹಾಗಾಗಿ ಎಕ್ಸ್ ಮತ್ತೆ ಎಕ್ಸ್ ಗುಣಾಕಾರ ಆಗಿ ಎಕ್ಸ್ ಸ್ಕ್ವೇರ್ ಅಂತ ಸಿಗತ್ತೆ. ಎಕ್ಸ್ ಮತ್ತೆ ವರ್ಗಮೂಲ 3 ಗುಣಾಕಾರ ಆಗಿ ವರ್ಗಮೂಲ 3 ಎಕ್ಸ್ ಅನ್ನೋದನ್ನ ನಾವು ನೋಡ್ತೀವಿ. ಹಾಗೆ ಈ ವರ್ಗಮೂಲ 3 ಮತ್ತೆ ಎಕ್ಸ್ ಹಾಗೆ ಈ ಮೈನಸ್ ಚಿಹ್ನೆ ಎಲ್ಲದೂ ಗುಣಾಕಾರ ಆಗಿ ಮೈನಸ್ ವರ್ಗಮೂಲ 3 ಎಕ್ಸ್ ಅನ್ನೋದನ್ನ ನಾವು ಪಡ್ಕೊಳ್ತೀವಿ. ಹಾಗೆ ಮೈನಸ್ ವರ್ಗಮೂಲ 3 ಗುಣಿಸು ಪ್ಲಸ್ ವರ್ಗಮೂಲ 3 ಇದೆರಡು ಗುಣಾಕಾರ ಆಗಿ ನಮಗೆ ಮೈನಸ್ ವರ್ಗಮೂಲ 3ರ ವರ್ಗ ಅನ್ನೋದನ್ನ ನಾವಿಲ್ಲಿ ಪಡ್ಕೊಳ್ತೀವಿ. ಸೊ ಈ ವರ್ಗ ಮತ್ತೆ ವರ್ಗಮೂಲ 2 ಕ್ಯಾನ್ಸಲ್ ಆಗತ್ತೆ. ಅದೇ ರೀತಿಯಲ್ಲಿ ಪ್ಲಸ್ ವರ್ಗಮೂಲ 3 ಎಕ್ಸ್ ಮತ್ತೆ ಮೈನಸ್ ವರ್ಗಮೂಲ 3 ಎಕ್ಸ್ ಅಂತ ಇದೆ. ಸೊ ಇದು ಕೂಡ ಕ್ಯಾನ್ಸಲ್ ಆಗೋದಕ್ಕೆ ನಾವು ಕಡೆಯದಾಗಿ ಪಡ್ಕೊಳ್ಳೋದು ಎಕ್ಸ್ ಘಾತ 2 ಮೈನಸ್ 3. ಯಾಕಂದ್ರೆ ಇಲ್ಲಿ 3 ಕ್ಯಾನ್ಸಲ್ ಆಗ್ತಾ ಇಲ್ಲ, ಜಸ್ಟ್ ವರ್ಗ ಮತ್ತೆ ವರ್ಗಮೂಲ ಮಾತ್ರ ಕ್ಯಾನ್ಸಲ್ ಆಗ್ತಾ ಇರೋದು. ಹಾಗಾಗಿ ಇಲ್ಲಿ 3 ಉಳ್ಕೊಂಡಿರತ್ತೆ. ಸೊ ಸಮೀಕರಣ ನಮಗೆ ಕಡೆಯದಾಗಿ ಸಿಗುವಂತಹ ಸಮೀಕರಣ ಅಥವಾ ಬಹುಪದೋಕ್ತಿ ಎಕ್ಸ್ ಘಾತ 2 ಮೈನಸ್ 3.